ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಸ್ಫೋಟ. 3 ತಿಂಗಳಲ್ಲಿ ಅಡುಗೆ ಅನಿಲ ಬೆಲೆ 89 ರೂಪಾಯಿ ಹೆಚ್ಚಳ. ಎಲ್ಪಿಜಿ ದರ ಏರಿಕೆಯನ್ನು ಸಮರ್ಥಿಸಿಕೊಂಡ ಕೇಂದ್ರ. ಯುದ್ಧದಿಂದ ಇಡೀ ವಿಶ್ವದಾದ್ಯಂತ ದೊಡ್ಡ ಸಮಸ್ಯೆ ಎಂದ ಜೋಶಿ. ಮೋದಿ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ 3 ಪ್ರಶ್ನೆ. ಡಿಕೆ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್. ಈ ಸುದ್ದಿಗಳನ್ನು ನೋಡೋಣ ಗ್ಯಾಸ್ ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಕಮರ್ಷಿಯಲ್ ಸಿಲಿಂಡರ್ ಕೂಡ ಕೈ ಸುಡ್ತು. ಈಗ ಗೃಹ ಬಳಕೆ ಗ್ಯಾಸ್ ಸರದಿ. ಎಲ್ಪಿಜಿ ಬೆಲೆ ಮತ್ತೆ 29 ರೂಪಾಯಿ ಏರಿಕೆ ಆಗಿದೆ. ಕೂಲಿ ಮಾಡಿ ಬದುಕೋ ನಮಗೆ ದಿನದ ಸಂಪಾದನೆನೇ ಗ್ಯಾಸ್ ಪೆಟ್ರೋಲ್ಗೆ ಮುಗಿದು ಹೋದ್ರೆ ಇನ್ನು ಹೊಟ್ಟೆಗೆ ಏನ್ ತಿನ್ಬೇಕು ಅನ್ನೋದು ಜನಸಾಮಾನ್ಯರ ಕರುಣಾಜನಕ ಪ್ರಶ್ನೆಯಾಗಿದೆ. ಅತ್ತ ಸಿಲಿಂಡರ್ ಮುಟ್ಟೋಕು ಹೆದರಿ, ಇತ್ತ ಒಲೆ ಹಚ್ಚೋಕು ದಿಕ್ಕಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಸಾರ್ವಜನಿಕರ ಅಡುಗೆ ಮನೆಗೆ ಈಗ ನೇರವಾಗಿ ಬೆಂಕಿ ಬಿದ್ದಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರವನ್ನ 29 ರೂಪಾಯಿ ಹೆಚ್ಚಿಸಿದೆ. ಇದು ಜನಸಾಮಾನ್ಯರ ನೆಮ್ಮದಿ ಕೆಡಿಸಿದೆ. ಕಮರ್ಷಿಯಲ್ ಹಾಗೂ ಎಲ್ಪಿಜಿ ದರ ಪದೇ ಪದೇ ಏರಿಕೆ ಆಗಿದ್ದಕ್ಕೆ ಜನ ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬಡವರು ಸಿಲಿಂಡರ್ ಬಿಟ್ಟು ಸೌದೆ ಒಲೆ ಮೊರೆ ಹೋಗಬೇಕು, ಇದು ಹೀಗೆ ಆದ್ರೆ ತಿನ್ನೋದನ್ನ ಬಿಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಕಿಡಿಕಾರ್ತಿದ್ದಾರೆ. ಸಂಬಳ ಬಂದ್ರೆ ಸಾಕು, ಬಾಡಿಗೆ, ಮಕ್ಕಳ ಫೀಸ್, ರೇಷನ್, ತಿಂಗಳ ಖರ್ಚು, ಹಬ್ಬ ಹರಿದಿನ ಅಂತ 10 ಲೆಕ್ಕಾಚಾರಗಳಿರುತ್ತವೆ. ಈಗ ದುಬಾರಿ ಎಲ್ಪಿಜಿ ತಿಂಗಳ ಬಜೆಟ್ ಅನ್ನೇ ಉಡೀಸ್ ಮಾಡಿದೆ. ಆದರೂ ಕೇಂದ್ರ ಸರ್ಕಾರ ಎಲ್ಪಿಜಿ ದರ ಏರಿಕೆಯನ್ನು ಸಮರ್ಥಿಸಿಕೊಂಡಿದೆ. ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಂತಹ ನೆರೆಯ ರಾಷ್ಟ್ರಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ಬೆಲೆ ಕಡಿಮೆ ಇದೆ. ಒಂದು ಸಿಲಿಂಡರ್ನ ಆಮದು ವೆಚ್ಚ 1,600 ರೂಪಾಯಿಗಿಂತ ಹೆಚ್ಚಿದೆ. ಆದರೆ ಗ್ರಾಹಕರು ಅದರ ಸಂಪೂರ್ಣ ಭಾರವನ್ನು ಹೊರ್ತಾ ಇಲ್ಲ ಎಂದು ಪೆಟ್ರೋಲಿಯಂ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಯುದ್ಧದಿಂದ ಇಡೀ ವಿಶ್ವದಾದ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಹೀಗಿದ್ರೂ ಭಾರತದಲ್ಲಿ ಸಮಸ್ಯೆ ಆಗದಂತೆ ಸರಬರಾಜು ಮಾಡ್ತಾ ಇದ್ದೀವಿ. ಇಲ್ಲಿ ತೆರಿಗೆ ಹೆಚ್ಚಾಗಿದೆ ಅಂದ್ರೆ ರಾಜ್ಯಕ್ಕೆ ಆದಾಯ ಹೆಚ್ಚಾಗಲಿದೆ. 6,000 ಕೋಟಿ ರೂಪಾಯಿ ಆದಾಯ ರಾಜ್ಯಕ್ಕೆ ಹೆಚ್ಚಾಗಿದೆ ಅಂತ ಹೇಳಿದ್ರು. ಇಡೀ ಜಗತ್ತಿನಾದ್ಯಂತ ಬಹಳ ದೊಡ್ಡದಾದಂಥ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ಯದ ಅಥವಾ ರೇಟ್ ಜಾಸ್ತಿ ಆಗ್ಯದ ಅಂತಂದ್ರೆ ಪೆಟ್ರೋಲು, ಡೀಸೆಲು ಮತ್ತು LPG ರಾಜ್ಯಕ್ಕೆ ಇನ್ಕಮ್ ಜಾಸ್ತಿ ಆಗ್ತದೆ. 6,000 ಕೋಟಿ ರೂಪಾಯಿ ಈಗ ಇನ್ಕಮ್ ರಾಜ್ಯಕ್ಕೆ ಜಾಸ್ತಿ ಆಗ್ಯದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ದೇಶೀಯ ಎಲ್ಪಿಜಿ ಬೆಲೆ ಏರಿಕೆಯ ಜ್ವಾಲೆಗಳು ಸಾಮಾನ್ಯ ಜನರ ಅಡುಗೆ ಮನೆಗಳನ್ನು ಸುಟ್ಟು ಹಾಕಲು ಉದ್ದೇಶಿಸಿವೆ ಎಂದು ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಂಸತ್ತಿನಲ್ಲಿ ಮೋದಿ 41 ದೇಶಗಳಿಂದ ಇಂಧನ ವೈವಿಧ್ಯೀಕರಣದ ಬಗ್ಗೆ ದೊಡ್ಡ ಹೇಳಿಕೆಗಳನ್ನು ನೀಡಿದರು. ಅದು ಏನಾಯಿತು? ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ LPG ಕೊರತೆ ಇದೆ ಏಕೆ? 2025-26ರಲ್ಲಿ ಉಜ್ವಲ ಯೋಜನೆಯಡಿ 5.56 ಕೋಟಿ ಕುಟುಂಬಗಳು ಒಂದೇ ಒಂದು ಸಿಲಿಂಡರ್ ಪಡೆದಿಲ್ಲ. ಇದು ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮೋದಿ ಸರ್ಕಾರದ ಲೂಟಿಯ ಫಲಿತಾಂಶವಲ್ಲವೇ? UPA ಅಧಿಕಾರಾವಧಿಯಲ್ಲಿ ಹಣದುಬ್ಬರದ ಬಗ್ಗೆ ಬಿಜೆಪಿಯವರು ಗದ್ದಲ ಎಬ್ಬಿಸುತ್ತಿದ್ದರು. ಮೋದಿ ಸರ್ಕಾರ 12 ವರ್ಷದಲ್ಲಿ LPG ಬೆಲೆ 530 ರೂಪಾಯಿ ಹೆಚ್ಚಿಸಿದ್ದು ನಿಜವಲ್ಲವೇ? ಬಿಜೆಪಿ ನಾಯಕರು ಈಗ ಸಿಲಿಂಡರ್ಗಳೊಂದಿಗೆ ಬೀದಿಗಳಲ್ಲಿ ಏಕೆ ಕುಳಿತುಕೊಳ್ಳುತ್ತಿಲ್ಲ? ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ, ಗ್ಯಾಸ್ ರೇಟ್ ಹೈಕ್ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ. ಅದಕ್ಕೂ ಮುನ್ನ ಇಂಡಸ್ಟ್ರಿಯಲ್ ಗ್ಯಾಸ್, ಡೀಸೆಲ್ ದರ ತುಂಬಾ ಗಾಬರಿ ಆಗೋ ರೀತಿ ಏರಿಕೆ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಕುಟ್ಕಿದ್ರು. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ DCM ಪರಮೇಶ್ವರ್, ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲವಾಗಿದೆ. ಈ ತಿಂಗಳಲ್ಲಿ 2 ಬಾರಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆ ಅಂತ ಗರಂ ಆದ್ರು. ಪರಿಸ್ಥಿತಿ ನಮಗೂ ಅರ್ಥ ಆಗ್ತಿದೆ. ವಿದೇಶದಿಂದ ಗ್ಯಾಸ್ ಬರೋದು ಕಡಿಮೆ ಆಗಿದೆ ಅಂತ ಹೇಳ್ತೀರಿ. ಇಂಧನ ತುಂಬಿದ ಹಡಗು ಪಾಸ್ ಆದ್ರೆ ದೊಡ್ಡ ಪಬ್ಲಿಸಿಟಿ ಕೊಡ್ತಾರೆ. ರಷ್ಯಾ ಸೇರಿದಂತೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತಾರೆ. ಇದೆಲ್ಲವನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಮಧ್ಯೆ ಒಂದು ಶಿಪ್ ಪಾಸ್ ಆಗ್ಬಿಟ್ರೆ ದೊಡ್ಡದಾಗಿ ಪಬ್ಲಿಸಿಟಿ ಕೊಡ್ತಾರೆ. ಆಯಿತಾ? ರಷ್ಯನ್ ಆಲ್ಟರ್ನೇಟಿವ್ ಇದೆ ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಾವು ಎಕ್ಸಾಮಿನ್ ಮಾಡಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅದಕ್ಕೆ ಜಸ್ಟಿಫೈ ಮಾಡಬೇಕಲ್ಲ.
ಸಚಿವ ಪ್ರಿಯಾಂಕ್ ಖರ್ಗೆ ದೇಶದ ಜನರಿಗೆ ಕಡಿಮೆ ಊಟ ಮಾಡಿ ಅಂತ ಮೋದಿ ಸಲಹೆ ನೀಡಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕುಟುಕಿದ್ದಾರೆ. ಬಹುಶಃ 8 ಗಂಟೆಗೆ ಪ್ರಧಾನಿಗಳು ಮತ್ತೊಮ್ಮೆ ಟಿವಿಯಲ್ಲಿ ಕುಳಿತು ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಎಂಬ ಆತ್ಮನಿರ್ಭರತೆಯ ಉಚಿತ ಸಲಹೆ ನೀಡಬಹುದೇನೋ.